ಇವತ್ತು ದೆಹಲಿಯಲ್ಲಿ ನಡೆದಂತ ಒಂದು ಇಂಟ್ರೆಸ್ಟಿಂಗ್ ಬೆಳವಣಿಗೆ ಬಿಜೆಪಿಗೆ ಸಂಬಂಧಿಸಿದಂತೆ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ದಿಲ್ಲಿಯಲ್ಲಿದ್ದರು. ವಿಜಯಪುರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳರು ದಿಲ್ಲಿಯಲ್ಲಿದ್ದರು. ಯಾಕೆ ಇದನ್ನು ಒತ್ತಿ ಹೇಳಬೇಕು ಅನ್ನೋದನ್ನ ರಾಜಕೀಯದಲ್ಲಿ ಆಸಕ್ತಿ ಇರುವಂಥವರಿಗೆ ಬಿಡಿಸಿ ಹೇಳಬೇಕಾಗಿಲ್ಲ. ಹಾವು ಮುಂಗಿಸಿದ್ರ ಒಂದೇ ಪಕ್ಷದಲ್ಲಿ ಯತ್ನಾಳರ ಬಗ್ಗೆ ವಿಜಯೇಂದ್ರ ಮಾತನಾಡಿದ್ದೇನು ಜಾಸ್ತಿ ಇಲ್ಲ. ಬಟ್ ವಿಜಯೇಂದ್ರ ಮತ್ತು ಯಡಿಯೂರಪ್ಪ ಬಗ್ಗೆ ಯತ್ನಾಳರು ಆಡಿದಂತಹ ಮಾತುಗಳು ಏನೇನು ಅನ್ನೋದು ನಿಮಗೂ ಗೊತ್ತಿದೆ. ಒಬ್ಬರ ಮುಖ ನೋಡಿದ್ರು ಒಬ್ಬರಿಗೆ ಆಗ ಬರೋದಿಲ್ಲ ಅನ್ನುವ ರೀತಿಯಲ್ಲಿ ಅವರು ಇವತ್ತು ಮುಖಾಮುಖಿ ಆದರು. ಸಂಸತ್ತಿನಲ್ಲಿ ಪ್ರಹ್ಲಾದ್ ಜೋಶಿ ಅವರ ಕಚೇರಿಯಲ್ಲಿ ವಿಜಯೇಂದ್ರ ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಒಟ್ಟಿಗೆ ಇದ್ದರು. ಬಿಜೆಪಿಯ ಒಳಗಿನ ಕುತೂಹಲಕಾರಿ ಬೆಳವಣಿಗೆಯೊಂದನ್ನ ಪಾರ್ಟಿ ರೌಂಡ್ಸ್ನಲ್ಲಿ ವಿವರವಾಗಿ ಹೇಳೋದು ಕೊಟ್ಟಿದ್ದೀವಿ. ಇದು ಸಂಧಾನ ಸಭೆನ ಹೈಕಮಾಂಡ್ ಸೂಚನೆಯ ಮೇರೆಗೆ ಪ್ರಹ್ಲಾದ್ ಜೋಶಿ ಅವರ ಮಧ್ಯಸ್ಥಿಕೆಯಲ್ಲಿ ಒಂದು ಸಂಧಾನ ನಡೀತ, ಅಥವಾ ಯಾವುದೋ ಕೆಲಸಕ್ಕೆ ಯತ್ನಾಳರು ಬಂದಿದ್ರು, ಯಾವುದೋ ಕೆಲಸಕ್ಕೆ ವಿಜಯೇಂದ್ರನು ಬಂದಿದ್ರು, ಅಚಾನಕ್ಕಾಗಿ ಒಂದೇ ರೂಮ್ನಲ್ಲಿದ್ರು, ಒಟ್ಟಿಗೆ ಕೂತ್ಕೊಂಡ್ರು, ಯಾರೋ ಫೋಟೋ ತೆಗೆದುಕೊಟ್ಟು ಅಷ್ಟೇ ಆಗಿದ್ದ. ಈ ಸಭೆಯಲ್ಲಿ PC ಮೋಹನ್ ಇದ್ರು, ಗದ್ದಿಗೌಡರು ಇದ್ರು, ರಮೇಶ್ ಜಾರಕಿಹೊಳಿ ಇದ್ರು. ನಿರಂತರವಾಗಿ ಯಡಿಯೂರಪ್ಪನವರ ವಿರುದ್ಧ ವಿಜಯೇಂದ್ರ ವಿರುದ್ಧ ಹೇಳಿಕೆ ಕೊಡ್ತಾ ಬರ್ತಿದ್ರು ಬಸನಗೌಡ ಪಾಟೀಲ್ ಯತ್ನಾಳ್. ಎಲ್ಲಿ ತನಕ ಅಂದ್ರೆ ಅವರ ಭ್ರಷ್ಟಾಚಾರದ ದಾಖಲೆಗಳು ನನ್ನ ಹತ್ರ ಇದ್ದಾವೆ. ಆ ಲೆವೆಲ್ಗೆ ಹೇಳಿಕೆ ಕೊಟ್ಟು ಇವತ್ತು ಪ್ರಹ್ಲಾದ್ ಜೋಶಿ ಅವರ ಕಚೇರಿಯಲ್ಲಿ ನಡೆದದ್ದು ಸಂಧಾನ ಸಭೆನ. ಅದು ಯಶಸ್ವಿ ಆಯ್ತಾ ವಿಫಲ ಆಯ್ತಾ? ಯಶಸ್ವಿಯಾದರೆ ಇನ್ನು ಮುಂದೆ ಬಸನಗೌಡ ಪಾಟೀಲ್ ಯತ್ನಾಳರು ವಿಜಯೇಂದ್ರರ ಬಗ್ಗೆ, ಯಡಿಯೂರಪ್ಪನವರ ಬಗ್ಗೆ ಮಾತಾಡೋದಿಲ್ವಾ? ವೈಮನಸ್ಸು ಮುಗೀತಾ? ಹೌದು ಅನ್ನೋದಾದ್ರೆ ಯಾವ ಟರ್ಮ್ಸ್ ಮೇಲೆ, ಯಾವ ಕರಾರಿನ ಮೇಲೆ ವೈಮನಸ್ಸು ಮುಗಿದಿರುತ್ತೆ? ವೆಲ್ ಪ್ಲ್ಯಾಂಡ್, ಪ್ರೀ ಪ್ಲ್ಯಾಂಡ್ ಸಂಧಾನ ಸಭೆನ, ಅಥವಾ ವಿಜಯೇಂದ್ರ ಅವರು ಹೇಳುವಂತೆ ಪ್ರಹ್ಲಾದ್ ಜೋಶಿ ಅವರನ್ನ ಭೇಟಿಯಾಗೋದಕ್ಕೆ ಹೋದಾಗ ಅಚಾನಕ್ಕಾಗಿ ಅಲ್ಲೂ ಯತ್ನಾಳರಿದ್ದು ಭೇಟಿ ನಡೀತಾ? ವಿಜಯೇಂದ್ರ ಅವರು ಹಂಗೆ ಹೇಳ್ತಾರೆ, ಕೇಳಿಸ್ಕೊಳ್ಳಿ. ಕೇಂದ್ರ ಸಚಿವರು ಹಿರಿಯರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವ್ರನ್ನ ಭೇಟಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅನಿರೀಕ್ಷಿತವಾಗಿ ನಮ್ಮ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮತ್ತು ರಮೇಶ್ ಜಾರಕಿಹೊಳಿ ಅವರು ಇಬ್ಬರು ಕೂಡ ಸಿಕ್ಕಿದ್ರು. ಅವರು ಕೂಡ ನಮ್ಮ BJP ಶಾಸಕರೇ. ಹಾಗಾಗಿ ಎಲ್ಲರೂ ಕೂತು ಚರ್ಚೆ ಮಾಡಿದ್ದೇವೆ. ಅದಕ್ಕೇನು ಭಾಳ ವಿಶೇಷತೆ ಅಥವಾ ಬೇರೆ ಅರ್ಥ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಕೇಂದ್ರ ಸಚಿವರು ಹಿರಿಯರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವ್ರನ್ನ ಭೇಟಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅನಿರೀಕ್ಷಿತವಾಗಿ ನಮ್ಮ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮತ್ತು ರಮೇಶ್ ಜಾರಕಿಹೊಳಿ ಅವರು ಇಬ್ಬರು ಕೂಡ ಸಿಕ್ಕಿದ್ರು. ಅವರು ಕೂಡ ನಮ್ಮ BJP ಶಾಸಕರೇ. ಹಾಗಾಗಿ ಎಲ್ಲರೂ ಕೂತು ಚರ್ಚೆ ಮಾಡಿದ್ದೇವೆ. ಅದಕ್ಕೇನು ಭಾಳ ವಿಶೇಷತೆ ಅಥವಾ ಬೇರೆ ಅರ್ಥ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಕೇಂದ್ರ ಸಚಿವರು ಹಿರಿಯರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವ್ರನ್ನ ಭೇಟಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅನಿರೀಕ್ಷಿತವಾಗಿ ನಮ್ಮ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮತ್ತು ರಮೇಶ್ ಜಾರಕಿಹೊಳಿ ಅವರು ಇಬ್ಬರು ಕೂಡ ಸಿಕ್ಕಿದ್ರು. ಅವರು ಕೂಡ ನಮ್ಮ BJP ಶಾಸಕರೇ. ಹಾಗಾಗಿ ಎಲ್ಲರೂ ಕೂತು ಚರ್ಚೆ ಮಾಡಿದ್ದೇವೆ. ಅದಕ್ಕೇನು ಭಾಳ ವಿಶೇಷತೆ ಅಥವಾ ಬೇರೆ ಅರ್ಥ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಕೇಂದ್ರ ನನ್ನ ಕೊಲೀಗ್ ಪ್ರಶಾಂತ್ ನಾತು ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್, ಏನಿದೆ ಇನ್ಫಾರ್ಮೇಷನ್? ಏನಾಯ್ತಂತೆ? ಅಚಾನಕ್ಕಾಗಿ ಆದ ಭೇಟಿಯಾ ಅಥವಾ ಪ್ಲ್ಯಾಂಡ್ ಮೀಟಿಂಗ್, ಪ್ರೀ ಡಿಸೈಡೆಡ್ ಮೀಟಿಂಗ್? ಅದೇ ನನಗನ್ಸುತ್ತೆ ನೋಡಿ, ಅಚಾನಕ್ಕಾಗಿ ಆಗಿರ್ತಕ್ಕಂಥ ಒಂದು ಭೇಟಿ ಇದು. ಅಂದರೆ ಈಗ ಎಲ್ಲ ನಾಯಕರು ಹೇಳುತ್ತಿರುವ ಪ್ರಕಾರ ತುಂಬ ಏನು ಪ್ಲ್ಯಾನ್ಡ್ ಆಗಿ ಸೇರಬೇಕು ಅಂತ ಸೇರಿದ್ದಲ್ಲ.
ಬಸನಗೌಡ ಪಾಟೀಲ್ ಯತ್ನಾಳರು ಪ್ರಹ್ಲಾದ್ ಜೋಶಿಯವರ ಕಚೇರಿಯಲ್ಲಿ ಕುಳಿತುಕೊಂಡಿದ್ದರು. ವಿಜಯೇಂದ್ರ ಕೂಡ ಯಾರನ್ನೋ ಭೇಟಿಯಾಗಿ ಪ್ರಹ್ಲಾದ್ ಜೋಶಿಯವರ ಬಳಿಗೆ ಬಂದಾಗ ಎಲ್ಲರೂ ಒಟ್ಟಿಗೆ ಕೂತು ಒಂದು ಕಪ್ ಚಹಾ ಕುಡಿದಿದ್ದಾರೆ. ಯತ್ನಾಳರು ಮತ್ತು ವಿಜಯೇಂದ್ರ ಕೂಡ ಒಬ್ರಿಗೊಬ್ಬರು ಮಾತನಾಡಿಸಿದ್ದಾರೆ ಅನ್ನೋದು ಇರುವ ಸುದ್ದಿ. ಓಕೆ, ಈಗ ಇದು ಪ್ಲ್ಯಾನ್ಡ್ ಅಲ್ಲ, ಬೈಠಕ್ ಅಥವಾ ಸಭೆ ಸೇರಬೇಕು ಅಂತಕ್ಕಂಥದ್ದೇನು ಪ್ಲ್ಯಾನ್ ಆಗಿರಲಿಲ್ಲ. ಆದರೆ ಇಬ್ಬರು ಒಟ್ಟಿಗೆ ಬಂದಿದ್ದು ನನ್ನ ತಲೆಯಲ್ಲಿ ಏನು ಮಾತಾಡ್ಕೊಂಡಿರ್ಬೋದು ಅಂತ ಇಮ್ಯಾಜಿನೇಷನ್ ಹುಡ್ತಾ ಇತ್ತು. ಹೇಳಿ ಹೇಳಿ. ವಿಜಯೇಂದ್ರರೇ ಮೊದಲು ಹೋಗಿ ಕೇಳಿರ್ತಾರೆ, ಹೇಗಿದ್ದೀರಿ ಯತ್ನಾಳ್ರೆ ಅಂತ. ನಾವೇನ್ರಿ ಬಡವರು ಮಂದಿ, ಹಿಂಗಿರ್ಬೇಕು, ಹಿಂಗಿದ್ದೀವಿ, ನೀವು ದೊಡ್ಡವರು, ಈ ಈ ವ್ಯಂಗ್ಯಗಳು, ಈ ವಿಡಂಬನೆಗಳು ಬಂದಿರಬಹುದು ಅಂತ ಯತ್ನಾಳ್ರಿಂದ ವಿಜಯೇಂದ್ರರಿಗೆ ಇರ್ಬೋದು. ಎಸ್, ಈಗ ಅವರು ಇಬ್ಬರು ಏನು ಮಾತನಾಡಿದ್ದಾರೆ ಅನ್ನೋದು ಯಾರು, ಆದರೆ ಇಬ್ಬರು ಒಬ್ರಿಗೊಬ್ರು ಮಾತಾಡ್ಕೊಂಡಿದ್ದಾರೆ. ಅಂದರೆ ತುಂಬ ಅಲ್ಲ, ಓಕೆ, ಪಾರ್ಟಿ ಅದಕ್ಕೆ ಸಂಬಂಧಪಟ್ಟಂತೆ ಅಲ್ಲ, ಆದರೆ ಹೇಗಿದ್ದೀರಿ ನೀವು ಹೇಳದಂತೆ ಉಭಯ ಕುಶಲೋಪರಿ ಸಾಂಪ್ರದಾಯ ನಡೆದಿದೆ. ಎಸ್, ಆದರೆ ಇಬ್ಬರು ಒಟ್ಟಿಗೆ ಬಂದಿದ್ದೇ ನನಗನ್ಸುತ್ತೆ. ಯಾಕಂದರೆ ಯತ್ನಾಳ್ ಹೇಳಿದ್ರು ವಿಜಯೇಂದ್ರಗೆ, ನೀವು ನಮ್ಮ ಮನೆಗೆ ಬರಬೇಡಿ, ನಾನು ನಿಮ್ಮ ಜೊತೆ ಮಾತಾಡಲ್ಲ ಅಂತ. ಇಬ್ಬರು ಒಟ್ಟಿಗೆ ಕುಳಿತು ಚಹಾ ಕುಡಿದು ಫೋಟೋ ಕೂಡ ತೆಗೆಸ್ಕೊಳ್ಳಿಕ್ಕೆ ತಯಾರಾಗಿದ್ದಾರೆ ಅಂತಂದರೆ ಎಸ್, ವಿಜಯೇಂದ್ರ ಮತ್ತು ಯತ್ನಾಳ್ರಿಗೆ ಈ ಭೇಟಿ ಗೊತ್ತಿರಲಿಕ್ಕಿಲ್ಲ. ಕೆಲವೊಂದು ಬಾರಿ ಹಂಗೆ ಆಗತ್ತೆ. ಓಕೆ, ಆದರೆ ಉಳಿದವರು ಸೇರಿ ಪ್ಲ್ಯಾನ್ ಮಾಡಿದ್ರಾ ಅನ್ನೋದು ಕೂಡ ಇರಬಹುದು. ನೀವು ತಳ್ಳಿ ಹಾಕೋಂಗಿಲ್ಲ. ಅಂದರೆ ಸ್ಕ್ರಿಪ್ಟೆಡ್ ಯತ್ನಾಳ್ರಿಗೂ ಮತ್ತು ವಿಜಯೇಂದ್ರಿಗೂ ಗೊತ್ತಿರದೇ ಇದ್ದರೂ ಕೂಡ ಉಳಿದವರು ಸ್ವಲ್ಪ ಸೇರಲಿ, ಹೈಕಮಾಂಡ್ ಇಬ್ಬರನ್ನ ಒಟ್ಟಿಗೆ ಸೇರಿಸಿ ಒಂದು ಸ್ವಲ್ಪ ಏನಾದರೂ ಮಾಡಿ ಅಂತಕ್ಕಂಥದ್ದು ಹೇಳಿದ ಮೇಲೆ ಪ್ರಹ್ಲಾದ್ ಜೋಶಿ ಮತ್ತು PC ಮೋಹನ್ ತರಹದ ನಾಯಕರು ಅದನ್ನು ಮಾಡಿದ್ರಾ ಅಂತಕ್ಕಂಥದ್ದು ಕೂಡ ಇರಬಹುದು ಅಂತ ಅನಿಸುತ್ತೆ. ಆದರೆ ಬಹಳ ದಿನಗಳ ನಂತರ ವಿಜಯೇಂದ್ರ ಮತ್ತು ಯತ್ನಾಳ್ರ ಮುಖಾಮುಖಿಯಾಗಿದೆ. ಇಬ್ಬರು ಸ್ವಲ್ಪ ಮಟ್ಟಿಗೆ ಮಾತನಾಡಿದ್ದಾರೆ, ಆದರೆ ಔಪಚಾರಿಕವಾಗಿ ಯಾವುದೇ ಚರ್ಚೆ ನಡೆದಿಲ್ಲ ಅಂತಕ್ಕಂಥದ್ದನ್ನು ಉಳಿದ ನಾಯಕರು ಹೇಳ್ತಾ ಇದ್ದಾರೆ. ಈಗ ಒಳಗಡೆ ಏನು ನಡೀತು ಅಂತಕ್ಕಂಥದ್ದನ್ನೇ ನಾನು ಬಹುಶಃ ಎಲ್ಲ ನಾಯಕರ ಜೊತೆ ಮಾತನಾಡಿದಾಗಲೂ ಕೂಡ ಒಬ್ರಿಗೊಬ್ಬರು ಮಾತಾಡಿಕೊಂಡ್ರು, ಆದರೆ ಪಾರ್ಟಿ ವಿಷಯ, ಕರ್ನಾಟಕದ ವಿಷಯ ಏನು ಭಾಳ ಚರ್ಚೆ ಮಾಡಲಿಲ್ಲ ಅಂತಕ್ಕಂಥದ್ದನ್ನು ಹೇಳಿದರು. ಬಟ್ ಚಹಾ ಕುಡಿದ್ರು, ಒಬ್ರಿಗೊಬ್ಬರು ಮಾತಾಡಿಕೊಂಡ್ರು, ರಮೇಶ್ ಜಾರಕಿಹೊಳಿ ಜೊತೆ ಕೂಡ ಪಕ್ಕದಲ್ಲಿದ್ದರು, ಒಂದು ಸ್ವಲ್ಪ ಚರ್ಚೆ ನಡೀತು ಅಂತಕ್ಕಂಥದ್ದನ್ನು ಮೂಲಗಳು ಖಚಿತಪಡಿಸ್ತಾ ಇವೆ. ಈ ಸ್ವಲ್ಪ ದಿವಸ ಆಯ್ತು ಯತ್ನಾಳ್ರು ಸುಮ್ಮನಾಗಿದ್ದಾರೆ. ಈ 40,000 ಕೋಟಿ ಹಗರಣದ ಡಾಕ್ಯುಮೆಂಟ್ ಇದೆ ಅಂತ ಹೇಳಿದ ನಂತರ ಒಂದು 2-3 ಸಲ ದಿಲ್ಲಿಗೆ ಹೋಗಿ ಬಂದರು ಅನಿಸುತ್ತೆ. ಅವಾಗೊಂದು ಸುದ್ದಿ ಬಂತು ನಮಗೆ, ಹೈಕಮಾಂಡ್ನವ್ರು ಕರೆದು ಹೇಳಿದ್ದಾರೆ, ಹೇಳಿಕೆಗಳನ್ನು ಕೊಡಬೇಡಿ ಅಂದಿದ್ದಾರೆ ಅಂತ. ಅದಾದ ನಂತರ ಸ್ವಲ್ಪ ಹೇಳಿಕೆಗಳು ಇಲ್ಲ ಯತ್ನಾಳ್ರದ್ದು. ಅದು ಈ ಭೇಟಿಯ ನಂತರ ಪೂರ್ತಿಯಾಗಿ ನಿಂತು ಬಿಡ್ತಾವ ಅಂತ ಅದು ನನಗನ್ಸುತ್ತೆ. ನೋಡಿ, ಅದು ವಿಜಯೇಂದ್ರ ಕಾರಣದಿಂದ ಅಥವಾ ರಾಜ್ಯ ನಾಯಕರ ಕಾರಣದಿಂದ ಯತ್ನಾಳ್ರು ಸುಮ್ಮನಾಗಿದ್ದಾರೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಹೈಕಮಾಂಡ್ನ ನಾಯಕರು ಲೋಕಸಭಾ ಚುನಾವಣೆಯವರೆಗೆ ನೀವೇನೂ ಮಾತಾಡಬೇಡಿ, ಮಾತಾಡಿ ಅನಗತ್ಯ ಗೊಂದಲವನ್ನು ಸೃಷ್ಟಿಸಿ ಒಂದು ರೀತಿ ಸಮಸ್ಯೆಗಳನ್ನು ಸೃಷ್ಟಿಸಬೇಡಿ ಅಂತಕ್ಕಂಥದ್ದನ್ನು ಯತ್ನಾಳ್ರಿಗೆ ತಿಳಿಸಿ ಹೇಳಿದ್ದಾರೆ, ಮನವರಿಕೆ ಮಾಡಿದ್ದಾರೆ. ಹೀಗಾಗಿ ಯತ್ನಾಳ್ರು ಲೋಕಸಭಾ ಚುನಾವಣೆಯವರೆಗೆ ಶಾಂತವಾಗಿರ್ತಕ್ಕಂಥ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಅಂತಕ್ಕಂಥದ್ದನ್ನು BJPಯ ದಿಲ್ಲಿ ಮೂಲಗಳು ಹೇಳ್ತಾ ಇವೆ. ಅದರಲ್ಲಿ ನೋಡಿ, ಯತ್ನಾಳ್ರು ಪ್ರಹ್ಲಾದ್ ಜೋಶಿಯವ್ರಿಗೂ ಕ್ಲೋಸ್ ಇದ್ದರು, BL ಸಂತೋಷ್ ಅವ್ರಿಗೂ ಕ್ಲೋಸ್ ಇದ್ದರು. ಹೈಕಮಾಂಡ್ನಲ್ಲೂ ಕೂಡ ಅಮಿತ್ ಶಾ ಅವರನ್ನು ಕರ್ಕೊಂಡು ಬರುವಾಗ ಅಮಿತ್ ಶಾ ಜೊತೆಗೂ ಕೂಡ ಯತ್ನಾಳ್ ಮಾತುಕತೆಯನ್ನು ನಡೆಸಿದರು. ಹೀಗಾಗಿ ನಾನಾ ಹಂತಗಳಲ್ಲಿ ಆ ಮಾತುಕತೆ ನಡೆದಿದೆ ಅಂತ ಅನಿಸುತ್ತೆ. ಬಟ್ ವಿಜಯೇಂದ್ರರ ಮೇಲಿನ ಸಿಟ್ಟು ಕಡಿಮೆ ಆಯಿತಾ, ಯಡಿಯೂರಪ್ಪ ಮೇಲಿನ ಸಿಟ್ಟು ಕಡಿಮೆ, ಮುನಿಸು ಮಾಯವಾಗಿಬಿಡ್ತಾ, ಆ ಪ್ರಶ್ನೆಗೆ ಉತ್ತರ ಇಷ್ಟು ಬೇಗ ಸಿಗುತ್ತೆ ಅಂತ ನನಗನ್ನಿಸ್ತಾ ಇಲ್ಲ. ಬಟ್ ಮೋದಿ ಚುನಾವಣೆ ಇರೋದ್ರಿಂದ ಲೋಕಸಭಾ ಚುನಾವಣೆ ಮುಗಿಯುವವರೆಗೆ ಶಾಂತರಾಗಿರಿ ಅನ್ನುವ ಹೈಕಮಾಂಡ್ನ ಒಂದು, ಅದನ್ನು ಆದೇಶ ಅಂತಿರೋ, ಅದನ್ನು ಮನವಿ ಅಂತಿರೋ, ಅದು ಯತ್ನಾಳ್ರು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಅಂತ ಅನಿಸುತ್ತೆ. ನೀವು ಆದೇಶ ಅಂದರೆ ನಾಳೆ ಯತ್ನಾಳ್ರು ಅದರ ಬಗ್ಗೆ ಒಂದು ಕಮೆಂಟ್ ಮಾಡ್ತಾರೆ, ಮನವಿ ಅಂತಂದರೆ ಉಳಿದವರು ಅದರ ಬಗ್ಗೆ ಕಮೆಂಟ್ ಮಾಡ್ತಾರೆ. ಸೊ ಯಾರ್ಯಾರು ಹೇಗೆ ಅವರವರ ಭಾವಕ್ಕೆ ಭಕುತಿಗೆ ತಕ್ಕಂತೆ ತೆಗೆದುಕೊಂಡಿದ್ದಾರೆ ಅಂತ ಅನಿಸುತ್ತೆ. ಯತ್ನಾಳ್ರು ಸದ್ಯಕ್ಕೆ ಮಾತ್ರ ಶಾಂತ ಆಗಿರ್ತಕ್ಕಂಥ ಭರವಸೆಯನ್ನು ಹೈಕಮಾಂಡ್ನ ನಾಯಕರಿಗೆ ನೀಡಿದ್ದಾರೆ. ಅದರ ವಿಜಯಪುರದ ಕಡೆಯಿಂದ ಮಾಧ್ಯಮಗಳಿಗೆ ಮಸಾಲೆ ಸಿಗೋದು ಸ್ವಲ್ಪ ಕಡಿಮೆ ಆಗುತ್ತೆ. ನಿಶ್ಚಿತವಾಗಿ ಲೋಕಸಭಾ ಚುನಾವಣೆ ಮುಗಿಯುವವರೆಗೆ ಯತ್ನಾಳ್ರು ಸ್ವಲ್ಪ ಮಾತಾಡಲಿಕ್ಕಿಲ್ಲ ಅನ್ನೋದನ್ನು BJP ಮೂಲಗಳು ಹೇಳ್ತಾ ಇವೆ. ಬಟ್ ನಾವು ಪತ್ರಕರ್ತರಾಗಿ ಆ ಗ್ಯಾರಂಟಿಯನ್ನು ನಾವು ಹಿಂದೆ ಕೂಡ ಯತ್ನಾಳ್ರ ಬಾಯಿಗೆ ಬೀಗ ಅಂತಕ್ಕಂಥದ್ದನ್ನು ಕೆಲ BJPಯವರು ನಾಯಕರು ಹೊರಗಡೆ ಬಂದು ಹೇಳಿದಾಗಲೂ ಕೂಡ ಅವರು ಸುಮ್ಮನಾದ ಮೇಲೆ ನಾವು ಅದರ ಬಗ್ಗೆ ಮಾತಾಡೋಣ ಅಂತಕ್ಕಂಥದ್ದನ್ನು ತೀರ್ಮಾನ ಮಾಡಿದ್ವಿ. ಆದರೆ ಸದ್ಯಕ್ಕೆ ನನಗನ್ಸುತ್ತೆ BJP ನಾಯಕರು ಸ್ವಲ್ಪ ಮಟ್ಟಿಗೆ ಯತ್ನಾಳ್ರನ್ನು ಮನವೊಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ.
ಎಸ್. ಅದರ ಜೊತೆಗೆ ಇವತ್ತು ವಿಜಯೇಂದ್ರ ಅವ್ರ ಜೊತೆ ಚಹಾ ಕುಡಿದಿರ್ತಕ್ಕಂಥದ್ದು ನೋಡಿ. ಪಾಲಿಟಿಕ್ಸ್ನಲ್ಲಿ ಅಜಿತ್ ಯಾವ್ದು ಸ್ಟಾರ್ಟಿಂಗ್ ಪಾಯಿಂಟ್ ಆಗುತ್ತೆ ಯಾರಿಗೂ ಗೊತ್ತಿರಲ್ಲ. ಕರೆಕ್ಟ್. ರೀಚ್ ಔಟ್ ಆಗ್ತಕ್ಕಂಥ ಪ್ರಯತ್ನವನ್ನು ಮಾಡಿದ ನಂತರ ಯಾವ್ದು ಸ್ಟಾರ್ಟಿಂಗ್ ಪಾಯಿಂಟ್ ಆಗುತ್ತೆ, ಇನ್ನೂ 2 ಹೆಜ್ಜೆ ಮುಂದೆ ಹೋಗ್ಬೋದು. ಯಡಿಯೂರಪ್ಪನವರ ಜೊತೆ ಆಗಿ ಬರದೇ ಇರತಕ್ಕಂಥ ಯತ್ನಾಳ್ರಿಗೆ ವಿಜಯೇಂದ್ರರ ಜೊತೆ ಮುಂದಿನ ದಿನಗಳಲ್ಲಿ ಆಗಿ ಬರ್ಬೋದು. ರಾಜಕಾರಣದಲ್ಲಿ ಯಾವುದು ಹೀಗೆ ನೀವು ಹೇಳ್ತಿರ್ತೀರಲ್ಲ ಇದಮಿತ್ತಮ್, ಅದು ಹೇಳಲಿಕ್ಕೆ ಸಾಧ್ಯ ಆಗಲ್ಲ. ಯಾವ್ದು ಸ್ಟಾರ್ಟಿಂಗ್ ಪಾಯಿಂಟ್ ಆಗುತ್ತೆ ಅನ್ನೋದು ಕೂಡ ಹೇಳಲಿಕ್ಕೆ ಬರಲ್ಲ. ಬಟ್ ಯತ್ನಾಳ್ರು ಪದೇ ಪದೇ ಬಹಿರಂಗವಾಗಿ ಮಾತನಾಡಿದ್ದು ಬಿ ಜೆ ಪಿಗೆ ತಲೆನೋವಾಗಿತ್ತು. ಅದನ್ನು ಸ್ವಲ್ಪ ಮಟ್ಟಿಗೆ ಶಮನಗೊಳಿಸುವಲ್ಲಿ, ಶಾಂತವಾಗಿಸುವಲ್ಲಿ ಬಿ ಜೆ ಪಿ ಯಶಸ್ವಿಯಾಗಿದೆ. ಅದರ ಮಧ್ಯೆ ಈ ಭೇಟಿ ಚಹಾ ಮತ್ತು ಉಭಯ ಕುಶಲೋಪರಿ ಸಾಂಪ್ರತ ನಡೆದಿರ್ತಕ್ಕಂಥದ್ದು ಕುತೂಹಲವನ್ನಂತೂ ನಿಶ್ಚಿತವಾಗಿ ಕೆರಳಿಸಿದೆ. ಡೆಫಿನೆಟ್ಲಿ. ಮುಂದಿನ ಸುದ್ದಿಗೆ ಹೋಗ್ಬಿಡ್ತೀನಿ. ಮಂಡ್ಯ ಈ ಸಲ ಟಿಕೆಟ್ ಯಾರಿಗೆ ಅನ್ನೋದು ಒಂದು ಪ್ರಶ್ನೆ, ಅಭ್ಯರ್ಥಿ ಯಾರು ಅನ್ನೋದು ಬಿಜೆಪಿಯಿಂದ ಬಿಜೆಪಿ ಅಥವಾ ಮಂಡ್ಯ ಕ್ಷೇತ್ರ ಬಿಜೆಪಿಗ JDSಗ ಅನ್ನೋದು ಇನ್ನೊಂದು ಪ್ರಶ್ನೆ. ಹಾಲಿ ಸಂಸದೆ ಪಕ್ಷೇತರ ಸಂಸದೆ ಸುಮಲತಾ 2 ದಿನಗಳಿಂದ ಬಿಜೆಪಿಯ ಹಿರಿಯ ಮುಖಂಡರುಗಳನ್ನು ಭೇಟಿಯಾಗ್ತಾ ಇದ್ದಾರೆ. JP ನಡ್ಡಾ ಅವ್ರನ್ನ ಭೇಟಿಯಾದರು, BL ಸಂತೋಷ್ರನ್ನ ಭೇಟಿಯಾದರು, ಪ್ರಧಾನಮಂತ್ರಿಗಳನ್ನು ಭೇಟಿಯಾಗಿದ್ದಾರೆ. ಇನ್ನೊಂದು ಕಡೆ ಮುಂದಿನ ವಾರ ನಿಖಿಲ್ ಕುಮಾರಸ್ವಾಮಿ 1 ವಾರ ಮಂಡ್ಯ ಪ್ರವಾಸ ಮಾಡ್ತಾರೆ. ಮಂಡ್ಯ ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರಗಳಿಗೆ ಓಡಾಡ್ತಾರೆ. ಬಿಜೆಪಿ JDS ಮೈತ್ರಿ ಆದಾಗ ಮೈತ್ರಿಯ ಮಾತುಕತೆಗಳು ಏನೇನಾಗಿದೆ, ಆನ್ ವಾಟ್ ಟರ್ಮ್ಸ್ ಅನ್ನುವ ಪ್ರಶ್ನೆ ಬಂದಾಗ ಕುಮಾರಸ್ವಾಮಿ ಅವರು ಕ್ಲಿಯರ್ ಆಗಿ ಹೇಳಿದ್ರು, ಮಂಡ್ಯ ಬಿಟ್ಕೊಟ್ಟು ನಾವು ರಾಜಕಾರಣ ಮಾಡೋದಕ್ಕಾಗೋದಿಲ್ಲ, ಮಂಡ್ಯ ಒಂದು ನಮಗೆ ಕ್ಲಿಯರ್ ಆಗಿ ತೆಗೆದಿಟ್ಬಿಡಿ ಅನ್ನೋ ಥರ ಕುಮಾರಸ್ವಾಮಿ ಅವರು ಕಂಡೀಷನ್ ಹಾಕಿದ್ರು. ಮತ್ತು ಅದಕ್ಕೆ ಅಮಿತ್ ಶಾ ಒಪ್ಕೊಂಡಿದ್ರು ಅಂತ ಸುದ್ದಿ. ಆವಾಗ ಸಹಜವಾಗಿ ಪ್ರಶ್ನೆ ಹಾಲಿ ಸಂಸದೆ ಸುಮಲತಾ ಅವರು. ಈಗ ಸುಮಲತಾ ಅವರು ದೆಹಲಿಯಲ್ಲಿ ಅನೇಕ ಹಿರಿಯರನ್ನ ಭೇಟಿಯಾಗ್ತಾ ಇದ್ದಾರೆ. ನಿನ್ನೆ JP ನಡ್ಡಾ ಅವರನ್ನ ಭೇಟಿಯಾಗಿದ್ರು, BL ಸಂತೋಷ್ರನ್ನ ಭೇಟಿಯಾಗಿದ್ರು, ಇವತ್ತು ಪ್ರಧಾನಿ ನರೇಂದ್ರ ಮೋದಿ. ನರೇಂದ್ರ ಮೋದಿ ಅವರ ಭೇಟಿಯ ಬಗ್ಗೆ ಟ್ವೀಟ್ ಮಾಡಿದಾರೊಂದು, ಫೋಟೋಗಳನ್ನು ನೋಡ್ತಾ ಇದ್ದೀರಿ. ಪ್ರಧಾನಿ ನರೇಂದ್ರ ಮೋದಿ ಸುಮಲತಾ ಅವರಿಗೆ ಏನು ಹೇಳಿದ್ರಂತೆ? ಟ್ವೀಟ್ ತುಂಬಾ ಉದ್ದವಾಗಿದೆ. ಅದರಲ್ಲಿ ಕುತೂಹಲಕಾರಿಯಾಗಿರುವ ಒಂದು ವಾಕ್ಯ ಏನು ಅಂದ್ರೆ, ಈ ಬಾರಿಯ ತಮ್ಮ ಭೇಟಿ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಒಟ್ಟಾಗಿ ಕೆಲಸ ಮಾಡುವುದನ್ನು ಮುಂದುವರಿಸೋಣ ಎಂಬ ನಿಮ್ಮ ಮಾತುಗಳು ನನಗೆ ಸ್ಫೂರ್ತಿದಾಯಕವಾಗಿದ್ದು, ವಿಶ್ವದ ಹೆಮ್ಮೆಯ ನಾಯಕರಾದ ತಮ್ಮ ಅಮೂಲ್ಯ ಮಾರ್ಗದರ್ಶನದಲ್ಲಿ ಜನರ ಸೇವೆ ಮಾಡಲು ಮತ್ತು ಭಾರತವನ್ನು ಮುಂದುವರೆದ ದೇಶಗಳ ಸಾಲಿನಲ್ಲಿ ನೋಡಲು ನಾನು ಉತ್ಸುಕಳಾಗಿದ್ದೇನೆ. ಇದು ಸುಮಲತಾ ಅವರ ಟ್ವೀಟ್ನಲ್ಲಿನ ಒಂದು ವಾಕ್ಯ. ಮುಂದಿನ ದಿನಗಳಲ್ಲಿ ಒಟ್ಟಾಗಿ ಕೆಲಸ ಮಾಡುವುದನ್ನು ಮುಂದುವರಿಸೋಣ ಅಂತ ಹೇಳಿದ್ರಂತೆ ಪ್ರಧಾನಿ ನರೇಂದ್ರ ಮೋದಿ. ಅದನ್ನು ಸುಮಲತಾ ಅವರು ಕೋಟ್ಸ್ ಹಾಕಿ, ಆ ವಾಕ್ಯಕ್ಕೆ ಕೋಟ್ಸ್ ಹಾಕಿ ಬರೆದಿದ್ದಾರೆ.
ಸುಮಲತಾ ಅವರು ಮಂಡ್ಯದಲ್ಲಿ ಈ ಸಲ ಸ್ಪರ್ಧಿಸಬೇಕು ಮತ್ತು ಬಿಜೆಪಿಯಿಂದ ಸ್ಪರ್ಧಿಸಬೇಕು ಅನ್ನುವ ಪ್ರಯತ್ನ ಮಾಡ್ತಿದ್ದಾರೆ, ಸಹಜ ಕೂಡ. ಆ ಪ್ರಯತ್ನದ ಭಾಗವಾಗಿ ಬಿಜೆಪಿಯ ಹಿರಿಯ ಮುಖಂಡರನ್ನ ಭೇಟಿಯಾಗಿದ್ದಾರೆ. ಮೋದಿ ಹೇಳಿದ್ರಂತೆ ಮುಂದಿನ ದಿನಗಳಲ್ಲಿ ಒಟ್ಟಾಗಿ ಕೆಲಸ ಮಾಡುವುದನ್ನು ಮುಂದುವರಿಸೋಣ ಅಂತ ಹೇಳಿದ್ರಂತೆ. ಅಲ್ಲಿಗೆ ನಿಮಗೆ ಟಿಕೆಟ್ ಕೊಡ್ತೀವಿ ಅಂತ ಅರ್ಥ ಆಗುತ್ತೆ. ಹಂಗಂತ ನರೇಂದ್ರ ಮೋದಿ ಅವರು ಸೂಚನೆ ಕೊಟ್ಟರು, ಸುಳಿವು ಕೊಟ್ಟರು ಅಂತೇನು ಸುಮಲತಾ ಅವರು ಹೇಳಿಲ್ಲ. ಕೋಟ್ಸ್ ಹಾಕಿ ಬರೆದಿದ್ದಾರೆ ಅಂದರೆ ನಾವು ಅರ್ಥ ಮಾಡ್ಕೋಬೇಕಷ್ಟೇ. ಅದನ್ನು ಈ ಮಧ್ಯದಲ್ಲಿ ಮಾಜಿ ಸಚಿವ JDS ಶಾಸಕ GT ದೇವೇಗೌಡರು ಸುಮಲತಾ ಬಿಜೆಪಿ ಅಭ್ಯರ್ಥಿ ಆದರೆ ನಾವು ಸ್ವಾಗತ ಮಾಡ್ತೀವಿ ಅಂತ ಹೇಳೋದು. JDS ಕೋರ್ ಕಮಿಟಿ ಅಧ್ಯಕ್ಷರು ಸುಮಲತಾ ಬಿಜೆಪಿ ಅಭ್ಯರ್ಥಿ ಆದರೆ ನಾವು ಸ್ವಾಗತ ಮಾಡ್ತೀವಿ. ಆದರೆ ಸುಮಲತಾ ಕಾಂಗ್ರೆಸ್ಸಿಗೆ ಹೋದರೂ ಏನು ಆಶ್ಚರ್ಯ ಪಡಬೇಡಿ. ನಾರಾಯಣಗೌಡರ ಜೊತೆ ಸುಮಲತಾ ಕಾಂಗ್ರೆಸ್ಸಿಗೆ ಹೋಗಬಹುದು. GT ದೇವೇಗೌಡರು ಹೇಳಿರುವಂಥ ಮಾತು. ಅದರ ಜೊತೆಗೆ ಇನ್ನೂ ಹಲವು ವಿಷಯಗಳನ್ನು ಹೇಳಿದ್ದಾರೆ. ಬಿಜೆಪಿಯವರ ಜೊತೆಗೆ ನಾವು 6 ಕ್ಷೇತ್ರಗಳನ್ನು ಕೇಳ್ತೀವಿ ಅಂತ ಹೇಳಿದ್ದಾರೆ. 6 ಕ್ಷೇತ್ರ ಕೇಳಿ ಅಂತ ನಾವು ಹೇಳಿದ್ದೀವಿ. ಅಂದರೆ ದೇವೇಗೌಡರಿಗೆ, ಕುಮಾರಸ್ವಾಮಿ ಅವ್ರಿಗೆ ಹೇಳಿದ್ದೀವಿ. ಹಾಸನ, ತುಮಕೂರು, ಮಂಡ್ಯ, ಮೈಸೂರು, ಕೋಲಾರ, ಬೆಂಗಳೂರು, ಉತ್ತರ, ಇಷ್ಟು ಕ್ಷೇತ್ರಗಳನ್ನು JDS ಕೊಡಬೇಕು ಅಂತ ಕೇಳಿದ್ದೀವಿ ಎಂದಿದ್ದಾರೆ. ಇನ್ನು ನಿಖಿಲ್ ಕುಮಾರಸ್ವಾಮಿ ಅವರ ಸ್ಪರ್ಧೆಯ ವಿಷಯ ಕೂಡ ಬಂತು. ಅವರು ಸ್ಪರ್ಧೆ ಮಾಡೋದಿಲ್ಲ ಅಂತ ಹೇಳಿದ್ರು. ಅವರು ಸ್ಪರ್ಧೆ ಮಾಡೋದಿಲ್ಲ. ಕುಮಾರಸ್ವಾಮಿ ಅವರು ಸ್ಪರ್ಧಿಸದಿದ್ದರೆ ದೇವೇಗೌಡರ ಕುಟುಂಬದಿಂದ ಒಬ್ಬರೇ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಿದ್ರು. ಕೇಳಿಸ್ಕೊಳ್ಳಿ. ನಾವೆಲ್ಲರೂ ಪಕ್ಷದ ಕಾರ್ಯಕರ್ತರು, ಮುಖಂಡರೆಲ್ಲರೂ ಕೂಡ ನಮ್ಮ ನಾಯಕರಾಗಂತ HD ದೇವೇಗೌಡರಿಗೆ, ಕುಮಾರಸ್ವಾಮಿ ಅವರಿಗೆ 6 ಕ್ಷೇತ್ರಗಳನ್ನು ಕೇಳಬೇಕು ಅಂತೇಳಿ ಹೇಳಿದ್ದಾರೆ. ಹಾಸನ, ತುಮಕೂರು, ಮಂಡ್ಯ, ಮೈಸೂರು, ಉತ್ತರ, ಬೆಂಗಳೂರು ನಾರ್ತು, ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ, ಇಷ್ಟು ಕ್ಷೇತ್ರಗಳಲ್ಲಿ ನಮ್ಮ ಅಭ್ಯರ್ಥಿಗಳಿಗೆ ಗೆಲ್ಲಲಿಕ್ಕೆ ಅವಕಾಶ ಇದೆ ಅಂತೇಳಿ ನಾವು ಹೇಳಿದ್ದೇವೆ ನಮ್ಮ ನಾಯಕರುಗಳಿಗೆ. ಸುಮಲತಾ ಅವರು ಅಭ್ಯರ್ಥಿ ಆದರೆ ನಾವು ಸ್ವಾಗತ ಮಾಡ್ತೇವೆ. ಆದರೆ ಸುಮಲತಾ ಅವರು ನಾರಾಯಣಗೌಡರು ಒಟ್ಟಿಗೆ ಫೈಟ್ ಮಾಡ್ತಾ ಇದ್ರಲ್ವಾ? ಈಗ ನಾರಾಯಣಗೌಡರು ಎಲ್ಲಿದ್ದಾರೆ ನೋಡಿದ್ದೀರಾ? ಹೋಗಿದ್ದಾರೆ. ಇವರು ಅಲ್ಲೇ ಹೋದ್ರು ಆಶ್ಚರ್ಯ ಇಲ್ಲ. ಗೌಡ ಕುಟುಂಬದಲ್ಲಿ ನಿಂತರೆ ಇಬ್ಬರು ನಿಲ್ಲಬೇಕು. ಕುಮಾರಸ್ವಾಮಿ ಅವ್ರು ನಿಂತರೆ ಇಬ್ಬರು ಆಗ್ತಾರೆ. ಅವ್ರು ನಿಲ್ಲೇ ಇಲ್ಲ ಅಂದ್ರೆ ಒಬ್ಬರೇ ಆಗ್ತಾರೆ ಹಾಸನದಲ್ಲಿ ಅಷ್ಟೇ. ಇಲ್ಲ, ಅವರೇನು ತೀರ್ಮಾನ ಮಾಡಿಲ್ಲ. GT ದೇವೇಗೌಡರು ನೋಡಿದ್ರೆ ಅವರೇನು ತೀರ್ಮಾನ ಮಾಡಿಲ್ಲ ಅಂತಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಬಿಜೆಪಿಯ ಜೊತೆಗೆ ಮೈತ್ರಿ ಫೈನಲ್ ಆದ ನಂತರ ಹೈಪರ್ ಆಕ್ಟಿವ್ ಆಗಿ ಓಡಾಡ್ತಿದ್ದಾರೆ. ಅನೇಕ ಹಿರಿಯ ಬಿಜೆಪಿ ಮುಖಂಡರ ಭೇಟಿ, ಇಲ್ಲಿ ಯಡಿಯೂರಪ್ಪನವರು ಅಶ್ವಥ್ ನಾರಾಯಣರಂಥವರ ಭೇಟಿಗೆ ಹೋದರು. ಅದರಿಂದ ಹಿಡಿದು ದೆಹಲಿಯಲ್ಲಿ ಬಿಜೆಪಿ ಹಿರಿಯ ಮುಖಂಡರ ಭೇಟಿಯ ತನಕ ಆಗಿದೆ. ಈಗ ಮಂಡ್ಯದಲ್ಲಿ 1 ವಾರ ನಿಖಿಲ್ ಕುಮಾರಸ್ವಾಮಿ ಪ್ರವಾಸ ಮಾಡ್ತಾರೆ. ಮಂಡ್ಯ ಲೋಕಸಭಾ ಕ್ಷೇತ್ರದ 8 ವಿಧಾನಸಭೆಗಳಿಗೆ ಭೇಟಿ ಕೊಡ್ತಾರೆ. 8 ವಿಧಾನಸಭಾ ಕ್ಷೇತ್ರಗಳಿಗೆ ಭೇಟಿ ಕೊಡ್ತಾರೆ. ಮುಂದಿನ ವಾರ ಆಗೋ ಸಾಧ್ಯತೆ ಇದೆ. ಮಂಡ್ಯದಲ್ಲಿ ಈ ಸಲ ನಿಖಿಲ್ ಕುಮಾರಸ್ವಾಮಿ ಅಭ್ಯರ್ಥಿಯಾಗಬಹುದು ಅನ್ನುವ ಚರ್ಚೆಗಳ ಆರಂಭವಾಗಿರುವಾಗಲೇ ನಿಖಿಲ್ ಕುಮಾರಸ್ವಾಮಿ ಮಂಡ್ಯ ಪ್ರವಾಸ ಮಾಡ್ತಿದ್ದಾರೆ. ಕುಮಾರಸ್ವಾಮಿ ಅವರು ಮಲ್ಟಿಪಲ್ ಟೈಮ್ಸ್ ಹೇಳಿದ್ರು ನಿಖಿಲ್ ನಿಲ್ಲದಿಲ್ಲ. ಈಗ ನಿಖಿಲ್ ಕುಮಾರಸ್ವಾಮಿ ಮಂಡ್ಯ ಪ್ರವಾಸ ಮಾಡ್ತಾರೆ. ಮಂಡ್ಯದ JDS ಜಿಲ್ಲಾಧ್ಯಕ್ಷರು ಇದರ ಬಗ್ಗೆ ಏನು ಹೇಳ್ತಾರೆ ಕೇಳಿಸ್ಕೊಳ್ಳಿ. ಇದೇ ತಿಂಗಳು ಮುಂದಿನ ವಾರ ಅಥವಾ ಈ ತಿಂಗಳು ಕೊನೆ ಭಾಗದಲ್ಲಿ ಮಂಡ್ಯ ಮತ್ತು ಕೋಲಾರ ಲೋಕಸಭಾ ಕ್ಷೇತ್ರಗಳ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೆ
ಖುದ್ದು ಭೇಟಿ ಕೊಡ್ತಕ್ಕಂಥದ್ದು, ಅದರಲ್ಲೂ ವಿಶೇಷವಾಗಿ ನಮ್ಮ ಮಂಡ್ಯದ ಎಲ್ಲ 8 ಲೋಕಸಭಾ ಕ್ಷೇತ್ರಗಳಿಗೆ ಖುದ್ದು ಅವರೇ ಬಂದು ಪಕ್ಷದ ಕಾರ್ಯಕರ್ತರ ಜೊತೆಯಲ್ಲಿ, ಅದರಲ್ಲೂ ವಿಶೇಷವಾಗಿ ಈ ಥರ ಅವರು ಈ ಸಲ ಮಾಡ್ಕೊಂಡಿರ್ತಕ್ಕಂಥದ್ದು ಎಲ್ಲ ಹೋಬಳಿಗೂ ಹೋಗಬೇಕು ಅಂತ ಅನಿವಾರ್ಯವಾದಾಗ 2-3 ಹೋಬಳಿಗಳನ್ನ ಒಂದೊಂದು ಕಡೆ ಸೇರಿಸಿ ಎಲ್ಲ ವಿಭಾಗಗಳ, ಮಹಿಳಾ ವಿಭಾಗ ಇರ್ಬೋದು, ರೈತ ಮುಖಂಡರುಗಳ ಜೊತೆ ಸಂವಾದ ಮಾಡ್ತಕ್ಕಂಥದ್ದು ಇರ್ಬೋದು, ಪಕ್ಷದ ಯುವ ಸಂಘಟನೆ ಜೊತೆ ಚರ್ಚೆ ಮಾಡ್ತಕ್ಕಂಥ ವಿಚಾರ ಇರ್ಬೋದು, ಹಿರಿಯ ಕಾರ್ಯಕರ್ತರ ಜೊತೆ ಚರ್ಚೆ ಮಾಡ್ತಕ್ಕಂಥ ವಿಚಾರ ಇರ್ಬೋದು, ಇದರ ಬಗ್ಗೆ ಸಮಗ್ರವಾಗಿ ಒಂದು ಚಿಂತನೆಯನ್ನು ಮಾಡಬೇಕು, ಚರ್ಚೆ ಮಾಡಬೇಕು, ಅವ್ರ ಅಭಿಪ್ರಾಯಗಳನ್ನ ಕ್ರೋಢೀಕರಿಸಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರ ಮತ್ತು ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. 2019 ಕಳೆದ ಲೋಕಸಭಾ ಚುನಾವಣೆ ಯಾರೂ ಮರ್ತಿರ್ಲಿಕ್ಕಿಲ್ಲ. ಕರ್ನಾಟಕದಲ್ಲಿ ಮೈತ್ರಿ ಸರ್ಕಾರ ಇತ್ತು, ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿದ್ದರು. ಮಂಡ್ಯದಲ್ಲಿ ನಿಖಿಲ್ರನ್ನ ಕಣಕ್ಕಿಳಿಸಿದ್ರು. ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧಿಸಿದರೆ, ಸುಮಲತಾ ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಿನೇಷನ್ ಫೈಲ್ ಮಾಡಿ. ಬಿಜೆಪಿ ಇಲ್ಲಿ ಕ್ಯಾಂಡಿಡೇಟ್ ಹಾಕಲಿಲ್ಲ. ಬಿಜೆಪಿ ಸುಮಲತಾರನ್ನು ಬೆಂಬಲಿಸಿತು. ಚುನಾವಣಾ ಪ್ರಚಾರಕ್ಕಾಗಿ ಮೈಸೂರಿಗೆ ಬಂದಿದ್ದ ನರೇಂದ್ರ ಮೋದಿ ಮಂಡ್ಯದಲ್ಲಿ ಸುಮಲತಾ ಅವ್ರಿಗೆ ವೋಟ್ ಹಾಕಿ ಅಂತ ಮನವಿ ಮಾಡಿಕೊಂಡ್ರು. 1.25 ಲಕ್ಷ ಮತಗಳ ಅಂತರದಿಂದ ಸುಮಲತಾ ಗೆದ್ರು. ಈಗ ಈ ಸಲ ಮತ್ತೊಮ್ಮೆ ಸುಮಲತಾ ವರ್ಸಸ್ ನಿಖಿಲ್ ಆಗುತ್ತಾ ಇಲ್ಲಿ? ಕುತೂಹಲ ಇರೋದದು. ಮೈತ್ರಿ ಆಗಿದೆ, ಟಿಕೆಟ್ ಯಾರಿಗೆ? GT ದೇವೇಗೌಡರ ಪ್ರಕಾರ ಸುಮಲತಾ ಅವರು ಕಾಂಗ್ರೆಸ್ಸಿಗೆ ಹೋಗ್ತಾರೆ. ಮತ್ತೊಮ್ಮೆ ಸುಮಲತಾ ವರ್ಸಸ್ ನಿಖಿಲ್ ಆಗತ್ತಾ? ನೋಡೋಣ. ಒಂದು ಸಣ್ಣ ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಬರ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.